ಗುರುಜಿ ಈ ಪತ್ರವನ್ನ ರಮ್ಯಾ ಅನ್ನೋರು ಬರೀತಾ ಇದ್ದಾರೆ. ರವಿಶಂಕರ್ ಗುರುಜಿ ಅವರಿಗೆ ರಮ್ಯಾ ಮಾಡುವ ಭಕ್ತಿಪೂರ್ವಕ ನಮಸ್ಕಾರಗಳು ಅಂತ ಹೇಳ್ತಾ, ನಿಮಗೆ ಜ್ಯೋತಿಷ್ ಶಾಸ್ತ್ರದ ವಿದ್ಯೆಯನ್ನ ಕಲಿಸಿದಂತಹ ನಿಮ್ಮ ಗುರುಗಳಿಗೂ ಕೂಡ ನಮಸ್ಕಾರಗಳು ಅಂತ ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಬಹಳ ಸಂತೋಷ ರಮ್ಯಾ ಅವರೇ. ಅವ್ರು ಹುಟ್ಟಿದ ದಿನಾಂಕ ಹೀಗಿದೆ ಗುರುಜಿ, 17/8/88 ಬುಧವಾರ 10:45 ಸಮಯದಲ್ಲಿ ಹುಟ್ಟಿದ್ದಾರಂತೆ. ಸರಿಯಾಗಿ ಗೊತ್ತಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಚಿತ್ತಾ ನಕ್ಷತ್ರ, ಕನ್ಯಾ ರಾಶಿ ಅಂತ ಹೇಳ್ತಿದ್ದಾರೆ ಗುರುಜಿ. ಗುರುಜಿ, ಇವರು ಒಂದು ಹುಡುಗನನ್ನ ಇಷ್ಟಪಟ್ಟಿದ್ದಾರಂತೆ. ಆದ್ರೆ ಮನೆಯವರು ಅವ್ರ ಜೊತೆ ಮದ್ವೆ ಮಾಡ್ಲಿಕ್ಕೆ ಒಪ್ತಾ ಇಲ್ಲ. ದಯವಿಟ್ಟು ತಿಳಿಸಿ ಗುರುಜಿ, ನಾನು ಆ ಹುಡುಗನ ಜೊತೆ ಮದ್ವೆ ಆಗ್ತೀನಾ ಇಲ್ವಾ ಅಂತ. ಅವನ ಜೊತೆ ಮದ್ವೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಹುಡುಗ ಚೆನ್ನಾಗಿರ್ತಾನಲ್ವಾ ಅಂತ ಕೇಳ್ತಾ ಇದಾರೆ ಗುರುಜಿ. ಬಹಳ ಒಂದು ಮೃದುವಾದ ಮನಸ್ಸು, ಒಳ್ಳೆಯ ಮನಸ್ಸು ಇದೆ ಅನ್ಸುತ್ತೆ ರಮ್ಯಾ ಅವರಿಗೆ. ಜೊತೆಗೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ ಗುರುಜಿ, ಮುಂದೆ ಓದ್ತೀನೋ ಇಲ್ವೋ ಹೇಳಿ, ನನಗೆ ಓದು ಅಷ್ಟು ಸರಿಯಾಗಿ ತಲೆ ಹತ್ತೋದಿಲ್ಲ. ನಾನು ಓದಿದ್ರು ಯಾವ ಸಬ್ಜೆಕ್ಟ್ ತಗೋಬೇಕು ಅಂತ ದಯವಿಟ್ಟು ತಿಳಿಸಿ ಗುರುಜಿ ಆದ್ರೆ ಅಂತ ಕೇಳ್ತಿದ್ದಾರೆ. ಅವರ ತಂದೆಯವರ ಆರೋಗ್ಯ ಸ್ಥಿತಿ ಕೂಡ ಅಷ್ಟು ಚೆನ್ನಾಗಿಲ್ವಂತೆ. ಅವ್ರು ಹೇಗಿರ್ತಾರೆ ಮುಂದೆ ಅಂತ ಇಷ್ಟೆಲ್ಲ ಬಹಳ ಸೊಗಸಾಗಿ ಪತ್ರವನ್ನ ಬರೆದಿದ್ದೀರಾ ರಮ್ಯಾ. ಗುರುಜಿ ಅವರಿಗೆ ಏನ್ ಹೇಳ್ತೀರಾ? ಮೊದಲು ಪಿತೃಸ್ಥಾನಕ್ಕೆ ನಾನು ಉತ್ತರ ಕೊಟ್ಬಿಡ್ತೇನೆ. ಪಿತೃಕಾರಕನಾಗಿರ್ತಕ್ಕಂಥ ಸೂರ್ಯ ನಿಮ್ಮ ಜಾತಕದಲ್ಲಿ ಚಂದ್ರನಿಂದ 12ನೇ ಮನೆ, ಅದ್ರ ಮೇಲೆ ಕೇತು ಪ್ರಭಾವ. ಸೂರ್ಯ ಕೇತು ಸೇರಿದಾಗ ತಂದೆಗೆ ಬಲವಿರುವುದಿಲ್ಲ, ತಂದೆಗೆ ಏನಾದರೂ ಒಂದು ಅನಾರೋಗ್ಯ, ಆರ್ಥಿಕ ಸಮಸ್ಯೆಗಳಾಗ್ತಕ್ಕಂಥದ್ದು ಅಂತ. ಇನ್ನೊಂದು ಕನ್ಯಾ ರಾಶಿ ಅಂದ್ರೇ ಒಂದು ಕದಲಿಕೆ, ಬೊಂಬೆಗಳೇ ಹೆಣ್ಣುಮಕ್ಕಳು, ತುಂಬ ಒಂದು ಅದ್ಭುತ ಅಂತ. ಒಂದು ಕನ್ಯಾ ರಾಶಿನಲ್ಲಿ ಚಿತ್ತಾ ನಕ್ಷತ್ರ ಆಗ್ಬಿಟ್ರೆ ಅಂತೂ ಅದು ಇದ್ದಿದ್ದು ಕದಲಿಕೆ, ಬೆಂಕಿ ಪ್ರಭಾವ. ಬುಧನ ಮನೆಯಲ್ಲಿ ಕುಜ ಕುಳಿತುಕೊಂಡು ಚಂದ್ರನ ಭಾವದಲ್ಲಿ ಕುಳಿತುಕೊಂಡು ಬಿಡುತ್ತೋ, ಚಂದ್ರ ಕುಳಿತು ಆ ಕುಜನ ಒಂದು ನಕ್ಷತ್ರ ಪ್ರಭಾವದಲ್ಲಿ ಬುಧನ ಮನೆ ಮೂವರೆಗೂ ಆಗೋದಿಲ್ಲ, ಕದನ, ಗ್ರಹ ಕದನವೇ ಆಗಿಬಿಡುತ್ತೆ. ನನ್ನ ಮನೇನ, ನನ್ನ ಕುಟುಂಬನ ಏನು ಮಾಡೋದು ಅನ್ನತಕ್ಕಂಥ ಆಲೋಚನೆ, ನನ್ನ ಪ್ರೀತಿನ ಅಂತಕ್ಕಂಥದ್ದು. ಚಂದ್ರನಿಂದ ಕೇಂದ್ರ ಸ್ಥಾನದಲ್ಲಿದ್ದಂಥ ಶುಕ್ರ ಬಹು ವಿಶೇಷತೆಯನ್ನು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಕ್ಸಸ್ಸನ್ನು ಖಂಡಿತ ತಂದುಕೊಡ್ತಾನೆ. ಇಷ್ಟಪಟ್ಟ ಹುಡುಗನನ್ನೇ ಮದುವೆ ಆಗ್ತೀಯ ತಾಯಿ. ಆದರೆ ಸಪ್ತಮಾಧಿಪತಿ 6ನೇ ಮನೆಯಲ್ಲಿರೋದು ಅಷ್ಟೊಂದು ಒಂದು ಒಳ್ಳೆ ಭಾವವಲ್ಲ. ಕದನಗಳಾಗುತ್ತೆ, ಓಡಾಟ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಕೋರ್ಟ್ ಮ್ಯಾರೇಜ್, ಲೀಗಲ್ ಮ್ಯಾರೇಜ್ ಅನ್ನತಕ್ಕಂಥ ಒಂದು ಮಾತು ಹೇಳ್ತೇವೆ. ಅಂದರೆ ಅವ್ರ ಕುಟುಂಬದಲ್ಲಿ, ನಿಮ್ಮ ಕುಟುಂಬದಲ್ಲಿ ಆ ಮಾತುಕತೆಗೆ ಹೋಗತಕ್ಕಂಥದ್ದಾಗೋದಿಲ್ಲ. ಹುಡುಗ ಪುಕ್ಲ ಕಣೋ, ನೀನು ರೆಡಿ ಇದೆಯಾ, ನೀನು ಯಾವುದಕ್ಕೂ ರೆಡಿ. ಅದೇ ಚಿತ್ತಾ ನಕ್ಷತ್ರ ಅಂದ್ರೇ ಅದು, ಯಾವುದಕ್ಕೂ ಎಲ್ಲಾದರೂ ಸರಿ ಅಂತಕ್ಕಂಥದ್ದು. ಆದರೆ ಹುಡುಗನೇ ಸ್ವಲ್ಪ ಏನೋ ಸೆಟ್ಲ್ ಆಗಬೇಕು, ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತಕ್ಕಂಥ ಭಾವ. ಖಂಡಿತ ಒಳ್ಳೆಯದಾಗುತ್ತೆ. ಗುರು ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿರೋದ್ರಿಂದ ಕೌಟುಂಬಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಸ್ವಲ್ಪ ನೋವುಗಳನ್ನು ತಂದೊಡ್ಡು ಬಿಡ್ತಾನಮ್ಮ. ಆದಷ್ಟು ಗುರು ಶಾಂತಿ ಮಾಡಿಸ್ಕೊಳ್ಳಿ. ತುಂಬ ಗುರು ಶಾಂತಿ ಅಂದರೆ ಇನ್ನೇನೂ ಇಲ್ಲ. ಯಾರಾದರೂ ಗುರುಗಳನ್ನು ನೋಡ್ಲಿಕ್ಕೆ ಹೋದಾಗ ಏನಾದರೂ ಸಿಹಿ ಹಣ್ಣು ಕೊಡ್ತಕ್ಕಂಥದ್ದು, ಶಲ್ಯ ಪಂಚ ಕೊಡ್ತಕ್ಕಂಥದ್ದು, ದಕ್ಷಿಣಾಮೂರ್ತಿ ದೇವಸ್ಥಾನ, ದತ್ತಾತ್ರೇಯ, ಸಾಯಿಬಾಬಾ, ರಾಘವೇಂದ್ರ, 4ರಲ್ಲಿ ಯಾವುದಾಗುತ್ತೋ ಆ ದೇವಸ್ಥಾನಕ್ಕೆ ಭೇಟಿ ಕೊಡಿ ಗುರುವಾರಗಳಂದು. ಅದರಲ್ಲೂ ನಾಳೆ ವಿಶೇಷವಾಗಿ ಬುಧನ ಪೌರ್ಣಿಮಾ. ಒಂದು ರೀತಿ ಆ ಭಗವಂತ ಇಡೀ ಪ್ರಪಂಚಕ್ಕೆ ಪ್ರೀತಿಯ ಸಂಕೇತ ತೋರಿಸಿದಂಥ ಮಹಾಶಕ್ತಿ. ಆ ಒಂದು ಪೌರ್ಣಿಮೆಯ ಸಂದರ್ಭದಲ್ಲಿ ಗುರು ದರ್ಶನ, ಆ ಗುರು ರೂಪಿ ಆಗಿರ್ತಕ್ಕಂಥ ಶಿವದರ್ಶನ ವಿಶೇಷ ಫಲವನ್ನು ತಂದುಕೊಡುತ್ತೆ. ಒಳ್ಳೇದಾಗುತ್ತೆ. ನಿನ್ನ ಹುಡುಗ ಚೆನ್ನಾಗಿರ್ತಾನೆ, ನಿನ್ನ ಜೊತೆಲೇ ಇರ್ತಾನೆ, ಯೋಚನೆ ಮಾಡಿಬಿಡಮ್ಮ, ಹೋಗ್ಬರ್ತಾಯಿ. ರಮ್ಯಾ ಅವರೇ, ಬಹಳ ಸೊಗಸಾದ ಪತ್ರವನ್ನ ಬರೆದಿದ್ದೀರಾ. ಖಂಡಿತವಾಗ್ಲೂ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಗುರುಜಿಯವರು ತಿಳಿಸಿದಂತೆ ಅಂತ ಹೇಳ್ತಾ ಪತ್ರವನ್ನ ಬರೆದಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ನಮ್ಮ ಮುಂದಿನ ಪತ್ರವನ್ನ ಬರಿತಾ ಇದ್ದಾರೆ ಅಪೂರ್ವರವರು. ಗುರುಜಿ, ನಾನು ನಿಮ್ಮ ಅಭಿಮಾನಿ ಅಂತ ಹೇಳ್ತಾನೆ ಪತ್ರವನ್ನ ಪ್ರಾರಂಭ ಮಾಡಿದ್ದಾರೆ. ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಮತ್ತೆ ದಿವ್ಯಾ ಅವರೇ, ನಿಮ್ಗೂ ಸಹ ನಮಸ್ಕಾರಗಳು ಅಂತ ಹೇಳಿದ್ದಾರೆ. ನಮಸ್ತೆ. ಅಪೂರ್ವ ಅವರು ಬಹಳ ಚಿಕ್ಕವರೇ, ಇನ್ನು 14/11/1997 ಹುಟ್ಟಿದ್ದಾರೆ ಗುರುಜಿಯವರು. 14/11/1997 ಶುಕ್ರವಾರ ರಾತ್ರಿ 7:30ರಿಂದ 8 ಗಂಟೆ ಒಳಗೆ ಗುರುಜಿ. ಸರಿಯಾಗಿ ಗೊತ್ತಿಲ್ಲ ಅಂತ ಇವರು ಹೇಳ್ತಿದ್ದಾರೆ. ಆದ್ರೆ ರಾಶಿ ನಕ್ಷತ್ರ ಏನು ಹೇಳಿಲ್ಲ ಗುರುಜಿ. ಅವರು ಈಗ 10ನೇ ತರಗತಿಗೆ ಹೋಗಿದ್ದಾರಂತೆ. ಅವರ ತಾಯಿ ಹೆಸರು ಜ್ಯೋತಿಕಾ, ತಂದೆ ಹೆಸರು ಲಿಂಗರಾಜು ಅಂತ ಹೇಳ್ತಿದ್ದಾರೆ. ಆದ್ರೆ ತಂದೆ ತಾಯಿಯನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋ ಒಂದು ಸಂಕಟ ನಮ್ಗಿದೆ ಗುರುಜಿ. ಬಹಳ ಬೇಜಾರಾಗುತ್ತೆ, ಆದ್ರೆ ಏನು ಮಾಡಕ್ಕಾಗ್ತಿಲ್ಲ. ಜೊತೆಗೆ ನನಗೆ ಓದ್ಲಿಕ್ಕೆ ತುಂಬಾನೇ ಇಷ್ಟ ಗುರುಜಿ, ಆದ್ರೆ ಏನ್ ಮಾಡ್ಲಿ, ಜ್ಞಾಪಕವೇ ಇರಲ್ಲ. ಇದಕ್ಕೆ ಕೊನೆಯೇ ಇಲ್ವೇ ಗುರುಜಿ? ಮನೇಲಿ ತುಂಬಾನೇ ಕಷ್ಟ, ಏನ್ ಮಾಡೋದು ತಿಳಿಸಿ, ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ಕೇಳ್ತಿದ್ದಾರೆ. ನೋಡಿ, ಏನೇ ಬೇಕು ಅಂದ್ರೂ ಗುರುಬಲ ಇರಬೇಕು ಅಂತ ಹೇಳ್ತಾರೆ. ನಿಮ್ಮ ಜಾತಕದಲ್ಲಿ ಆ 97ರಲ್ಲಿ ಗುರು ನೀಚ ಮಕರ ರಾಶಿನಲ್ಲಿ ಇದ್ದಂಥ ಒಂದು ಭಾವ. ಗುರುವಿನ ಹಿಂದೆ ಮುಂದೆ ಯಾರಾದರೂ ಒಳ್ಳೆಯವರಿದ್ದಾರಾ ಅಂತ ನೋಡ್ತೀವಿ. ಕೇತು ಏನೋ ವೈರಾಗ್ಯ,
ಗುರುವಿನಿಂದೆ ಕುಜ, ಆ ಥರ ಏನೇನೋ ಮಾಡಬೇಕು ಅನ್ನೋ ಒಂದು ಆಸೆ, ಡಾನ್ಸ್ ಮಾಡೋಕೆ ಆಸೆ, ಮ್ಯೂಸಿಕ್ ಕಲೀಲಿಕ್ಕೆ ಆಸೆ, ತುಂಬ ಲಲಿತ ಕಲೆಗಳಿಗೆ ಸಂಬಂಧಪಟ್ಟಂಥದ್ದು. ಬುಧ ಬೇರೆ ಕಲೈ ಮಗನ್, ಕೇಂದ್ರ ಸ್ಥಾನದಿಂದ ನೋಡ್ತಿದ್ದಾನೆ. ಸೊ ಅದರಿಂದ ನಿಮ್ಗೆ ಸಣ್ಣ ಡೈವರ್ಷನ್ ಆಗ್ತಾ ಇರ್ತಕ್ಕಂಥದ್ದು. ಎರಡನೇದು, ಸುಖ ಸ್ಥಾನದಲ್ಲಿ ರಾಹು ಬಂದಾಗ, ಸುಖ ಸ್ಥಾನ ಅಂದರೆ 4ನೇ ಮನೆ, ಮಾತೃಸ್ಥಾನ, ಅದು ವಿದ್ಯಾಸ್ಥಾನ, ಸುಖ, ನೆಮ್ಮದಿ, ವಾಹನ, ಎಂಥ ಒಂದು ವಿದ್ಯೆಯನ್ನು ಪಡಿತೀರಾ, ಅದಕ್ಕೇನೋ ತೊಂದರೆಗಳು ಬರುತ್ತಾ, ಅವನಿಂದ ಯಾರಿದ್ದಾರೆ, ಅವನ ಮುಂದೆ ಯಾರಿದ್ದಾರೆ, ಅವನಿಂದ ಅಷ್ಟಮದಲ್ಲಿ ಯಾರಿದ್ದಾರೆ, ಇದೆಲ್ಲ ನೋಡ್ತೇವೆ. ಸೊ ಷಷ್ಠ ಭಾವದಲ್ಲಿ ಆ ಕುಜನ್ ಭಾವ ನೋಡ್ತಿರ್ತಕ್ಕಂಥದ್ದು, ಅದು ವಾಕ್ಸ್ಥಾನದ ಮೇಲೆ ಬೀಳ್ತಿದೆ. ಸೊ ನಿಮ್ಮ ಮಾತು ಕೂಡ ಒಂದೊಂಚೂರು ಪೆಡಸಾಗ್ಬಿಡುತ್ತೆ. ಚಿಕ್ಕದಾಗಿ ಕುಜ ಪ್ರಭಾವ ಬೇರೆ, ಕುಜ ರಾಹುವಿನ ಒಂದು ಕದಲಿಕೆ ಬೇರೆ. ಏನು ಮಾಡಿ ಅಂದರೆ ದುರ್ಗೆನ ಹೋಲಿಸ್ಕೊತಾಯಿ ಅಷ್ಟೇ. ಆದಷ್ಟು ಈ ಒಂದು ದಶಮಿ, ಚತುರ್ದಶಿ, ಈ ಒಂದು ಅಮಾವಾಸ್ಯ, ಪಾಡ್ಯಮಿ ಇಂಥ ದಿನಗಳಲ್ಲಿ ಹೋಗ್ಬಿಟ್ಟು ನೀವೇನು ಪೂಜೆ ಮಾಡಬೇಕು ಅನ್ನತಕ್ಕಂಥದ್ದು ಏನಿಲ್ಲ. ಯಾಕಂದರೆ ನಿಮ್ಗೆ ಪ್ರಶ್ನೆಗಳು ಸ್ವಲ್ಪ ಜಾಸ್ತಿ, ಇದ್ಯಾಕೆ, ಏನಕ್ಕೆ ಮಾಡಬೇಕು ಅಂತಕ್ಕಂಥದ್ದು. ಅಲ್ಲೋಗಿ ಕುಳಿತುಕೊಂಡು ಬಾ ಅಮ್ಮ. ಅಮ್ಮನ ಹತ್ರ ಹೋದರೆ ವಿ ಗೆಟ್ ಕಾನ್ಫಿಡೆನ್ಸ್, ಅಮ್ಮ ಪ್ರೀತಿ ಮಾಡ್ತಾಳೆ ಅಂತ. ಅಪ್ಪನ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಏನೋ ಭದ್ರತೆ, ಹಿ ವಿಲ್ ಟೇಕ್ ಕೇರ್ ಅಂತಕ್ಕಂಥದ್ದು. ಹೌದಲ್ವೋ? ಹಾಗೆ ಕೆಲವೊಂದು ದೇವಸ್ಥಾನಗಳ ಹತ್ರ ಹೋದಾಗ ಅಲ್ಲಿ ಕುಳಿತುಕೊಂಡು ಬಂದ್ರೇ ಸಾಕು, ಏನೋ ಒಂದು ವೈಬ್ರೇಷನ್ ತುಂಬಿಸ್ತಕ್ಕಂಥ ಚೈತನ್ಯ ಆಗುತ್ತೆ. ಆಯಿತು ಅಂದರೆ ಒಂದು 5 ಜನಕ್ಕೆ 5 ಹಣ್ಣು, ಒಂದೊಂದು ಬಾಳೆಹಣ್ಣು ಕೊಟ್ಟು ಬರಲಿಕ್ಕೆ ಪ್ರಯತ್ನ ಮಾಡಿ. ಕುಜನ್ ಭಾವಕ್ಕೆ ಊಟದ ನಂತರ ಒಂದು ಚೂರು ಬೆಲ್ಲ ತಿಂತಕ್ಕಂಥದ್ದು, ಆದಷ್ಟು ಕಂಚಿನ ತಟ್ಟಿನಲ್ಲಿ ಊಟ ಮಾಡ್ಲಿಕ್ಕೆ ಬಳಸ್ತಕ್ಕಂಥದ್ದು. ಹೆಸರು ಕಾಳು ಜಾಸ್ತಿ ಬಳಸಿ, ಬೆಂಡೆಕಾಯಿ ಜಾಸ್ತಿ ಬಳಸಿ ಊಟದಲ್ಲಿ, ಬೂದುಗುಂಬಳಕಾಯಿ ಜಾಸ್ತಿ ಬಳಸಿ, ಎಲ್ಲಾದರೂ ಬಿಳಿ ತಾವರೆ ಎಲೆ ಸಿಕ್ಕಿದ್ರೆ ತಗೊಬಂದು ಚೆನ್ನಾಗಿ ಸೊಪ್ಪಿನ ಥರ ತುರಿದ್ಬಿಟ್ಟು ದಂಟಿನ ಸಮೇತ ಚೆನ್ನಾಗಿ ಬೆಲ್ಲದ ಪಾಕದಲ್ಲಿ ಬೇಯಿಸ್ಬಿಟ್ಟು ಅದನ್ನು ಒಂದೊಂದು ಸ್ಪೂನ್, ಒಂದು 4 ಸ್ಪೂನ್ ತಿನ್ನೋ ತಾಯಿ ಪ್ರತಿನಿತ್ಯ. ಆ ಒಂದು ಜ್ಞಾಪಕ ಶಕ್ತಿಗೆ, ಆ ಒಂದು ಜಾಣ ಮರುವಿಗೆ ಒಂದು ರಾಮಬಾಣ ಆಗ್ತಕ್ಕಂಥದ್ದಾಗುತ್ತೆ. ಅರೇ ಮರು ಅನ್ನೋದಿಲ್ಲ, ಅದೆಲ್ಲ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಅಷ್ಟೇ. ನಿನಗೆ ಮನೇಲಿ ಆಗ್ತಿರ್ತಕ್ಕಂಥ ವಾತಾವರಣದಿಂದ ಈ ಒಂದು ಕದಲಿಕೆ ಮೊದಲು ನೀನು ಗೆದ್ದು ಬಿಡು, ಎಲ್ಲ ಸರಿಯಾಗುತ್ತೆ. ಅಮ್ಮ ಅಪ್ಪನಿಗೆ ಒಳ್ಳೆ ಮಗಳಾಗಿ ನಿಂತ್ಕೋತೀಯಮ್ಮ, ಚೆನ್ನಾಗಿದೆ, ಹೋಗ್ಬಾ ತಾಯಿ. ಅಪೂರ್ವರವರೇ, ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಿರ್ತೀರಾ, ಆದ್ರೆ ಅದಕ್ಕೆ ಪರಿಹಾರ ಏನು ಎತ್ತ ಅಂತ ಯೋಚಿಸ್ತೀರಾ. ಏನು ಮಾಡಬೇಡಿ, ನಮಗೆ ಪತ್ರವನ್ನ ಹಾಕಿ ಅದರ ಕೊನೆಯಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಹಾಕೋದಕ್ಕೆ ಮಾತ್ರ ಮರಿಬೇಡಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಾವೇ ಖುದ್ದು ನಿಮಗೆ ಕರೆ ಮಾಡ್ತೀವಿ. ಗುರುಜಿ ನೇರವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡ್ತಾರೆ. ನೀವು ಹುಟ್ಟಿದ ದಿನಾಂಕ ಏನಾದ್ರೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಹಸ್ತಾಕ್ಷರವನ್ನ ಹಾಕಿ ಕಳಿಸಿ, ಅದನ್ನ ನೋಡಿ ಕೂಡ ಗುರುಜಿಯವರು ನಿಮ್ಮ ಭವಿಷ್ಯವನ್ನ ನಿರ್ಧರಿಸ್ತಾರೆ ಅಂತ ಹೇಳ್ತಾ